ಒಂದು ಮೆಚ್ಚುವಂಥ ವಿಷಯ ಏನಪ್ಪ ಅಂತಂದ್ರೆ ಕಳೆದ 5-6 ತಿಂಗಳಿಂದ ನಾವು ಸ್ಟ್ರೈಕ್ ಮಾಡಬೇಕು ಅಂತ ಇವರು ನಮ್ಮ ಏನು ಹೋರಾಟಗಾರರಿದ್ದರು ಪ್ರಯತ್ನ ಮಾಡ್ತಾಯಿದ್ರು. ಕೊನೆಗೆ ಈ ಒಂದು ಹೋರಾಟ ಆಗಿದ್ದಕ್ಕಾಗಿ ಇವತ್ತು ಒಂದಿಷ್ಟ ಆ ಜನಕ್ಕೂ ಎಲ್ಲ ನೆಮ್ಮದಿ ಸಿಗುವಂಗಾಗಿದೆ. ಏನೂ ಇರಲಿ, ಈ ನೇಮಕಾತಿಯಿಂದಾಗೆ ವಿಶೇಷವಾಗಿ ಮೀಸಲಾತಿ ನಿಮಗೆ ಗೊತ್ತದೆ 2022 ಮೀಸಲಾತಿ ಪ್ರಮಾಣ ಶೇಕಡಾವರು ಪರಿಶಿಷ್ಟ ಜಾತಿಗೆ 15, ಪರಿಶಿಷ್ಟ ಪಂಗಡಕ್ಕೆ 3, ಹಿಂದುಳಿದ ವರ್ಗ ಒಟ್ಟು ಎಲ್ಲ ಬಂದರು 32, ಒಟ್ಟು 50 ಈ ರೇಷೆ ಮೇಲೆ ಕೊಡುವಂಥದ್ದು. ಮತ್ತು ಒಳ ಮೀಸಲಾತಿ ಸಲುವಾಗಿ ಸಹಿತ ಅದ್ರಾಗ ಮತ್ತೆ ಭಾಗಗಳು ಮಾಡ್ತಾರೆ. ಮತ್ತು ಬೇರೆ ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅದು ಇವತ್ತು ನಿಧಾನ ತಿಕ್ಕಾಟಕ್ಕೆ ಕಾರಣ ಆಗ್ಲಿಕ್ಕತ್ತದ. ನೋಡ್ಬೇಕು, ಅದನ್ನು ಚರ್ಚೆ ಮಾತ್ರ ನಡೀತಾ ಇದೆ. ಒಳ ಮೀಸಲಾತಿ ಬಗ್ಗೆ ಅಲ್ಲಿಯ ಅವರ ನಾಯಕರಿಗೆ ನಮಗೆ ಹೆಚ್ಚು ಬೇಕು, ನಮ್ಮ 50 ಮತ್ತು 50 ಬೇಕು ಅನ್ನುವಂಥ ಮಾತುಗಳನ್ನ ಇನ್ನೂ ನಡೆದ ಚರ್ಚೆ ಕ್ಯಾಬಿನೆಟ್ದಲ್ಲಿ ಅದು ಏನಾಗ್ತದೆ ನೋಡೋಣ. ಬಟ್ ಒಂದೇನಪ್ಪ ಅಂತಂದ್ರೆ ಈ ನಿರ್ಧಾರದಿಂದಾಗಿ ಇನ್ನುಳಿದ ರಾಜ್ಯಗಳ ಅಲ್ಲಿಯ ನಿರುದ್ಯೋಗಿಗಳಿಗೆ ಒಂದು ಹೊಸ ಭರವಸೆ ಬಂದಂಗೆ ಆಗಿದೆ. ಇಲ್ಲಪ್ಪ ನಾವು ಸ್ಟ್ರೈಕ್ ಮಾಡಿದ್ರೆ ಒಂದು ಸಿಗ್ತದೆ ಅಂತೇಳಿ. ಆದರೆ ಎಷ್ಟು ಮಟ್ಟಿಗೆ ಅದು ಯಶಸ್ವಿ ಆಗ್ತದೋ ಗೊತ್ತಿಲ್ಲ. ಬಟ್ ಈಗ ಮಾತ್ರ ಕರ್ನಾಟಕದಲ್ಲಿ ಯಶಸ್ವಿ ಆಗಿದೆ. ಇದೇ ರೀತಿ ಇನ್ನುಳಿದ ರಾಜ್ಯಗಳಲ್ಲಿ ಯಶಸ್ವಿ ಆಗುವ ಸಾಧ್ಯತೆಗಳಿದ್ದಾವ ಅನ್ನೋದನ್ನು ಗಮನಿಸಿದಾಗ ಸ್ವಲ್ಪ ಕಷ್ಟ ಅಂತ ಹೇಳಬೇಕಾಗಿದೆ. ಯಾಕಂತಂದ್ರೆ ಈಗಾಗಲೇ ಸಾಕಷ್ಟು ರಾಜ್ಯಗಳಲ್ಲೇ ಇದರ ಬಗ್ಗೆ ಸ್ಟ್ರೈಕ್ ಅನ್ನೋಕ್ಕಿಂತ